ಕೆಪಿಎಸ್ಸಿಯ ವೆಟರ್ನರಿ ಆಫೀಸರ್ ನೇಮಕಾತಿಯಲ್ಲಿ ಒಂದು ಅಕ್ರಮ ಆಗಿದೆ ಅನ್ನೋದ್ರ ಬಗ್ಗೆ ನಿನ್ನೆ ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಧ್ಯಮಗಳಲ್ಲಿ ಎಲ್ಲವೂ ಕೂಡ ಸುದ್ದಿ ಪ್ರಕಟ ಆಗ್ತಾ ಇತ್ತು. ಅಂಡ್ ನೋಡಿ, ಒಂದು ವಿಷಯ ಪ್ರಮುಖವಾದಂತದ್ದು ಅಂತಂದ್ರೆ ಕೆಪಿಎಸ್ಸಿ ಏನ್ ಇತ್ತೀಚೆಗೆ 2024ರಿಂದ ನಡೆಸಿರುವಂತಹ ಎಲ್ಲಾ ನೇಮಕಾತಿಗಳಲ್ಲೂ ಕೂಡ ಅಕ್ರಮ ಆಗಿದೆ. ನಾಟ್ ಓನ್ಲಿ ವೆಟರ್ನರಿ ಆಫೀಸರ್, ಇವನ್ ಸಿಟಿ ಆಗಿರ್ಬೋದು, ಪಿಡಿಒ ಆಗಿರ್ಬೋದು, ಕೆಎಸ್ ಆಗಿರ್ಬೋದು. ಕೆಎಸ್ ಅಲ್ಲಂತೂ ದೊಡ್ಡ ಮಟ್ಟದ ಅಕ್ರಮ ಆಗಿದೆ. ಅದೆಲ್ಲದರ ವಿರುದ್ಧ ಪ್ರತಿ ಬಾರಿ ಕೂಡ ಧ್ವನಿ ಎತ್ತದಾಗ್ಲೂ ಕೂಡ, ಪ್ರತಿ ಬಾರಿ ಆ ವಿಷಯಗಳನ್ನ ಮುನ್ನೆಲೆಗೆ ತಂದಾಗೂ ಕೂಡ ಹೆಚ್ಚು ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳಕ್ ಹೋಗ್ತಾ ಇರ್ಲಿಲ್ಲ. ಸೊ ಆ ವಿಷಯಗಳನ್ನ ಅಲ್ಲೇ ಬಿಟ್ಟು ಬಿಡೋದು. ಹಂಗಾಗಿ ಈ ರೀತಿ ಅಕ್ರಮಗಳು ಅನ್ನೋದು ಅವ್ರಿಗೆ ಕಾಮನ್ ಆಗ್ಬಿಟ್ಟಿದೆ. ಇನ್ನೊಂದು, ನಿನ್ನೆ ಯಾರೋ ಒಬ್ಬ ಆಸ್ಪಿರೆಂಟ್ಸ್ ಹೇಳ್ತಾ ಇದ್ರು, ಏನು ಅಂತಂದ್ರೆ, ನಾವು ಯೂನಿವರ್ಸಿಟಿಯಲ್ಲಿ ಗೋಲ್ಡ್ ಮೆಡಲಿಸ್ಟ್ ತೆಗೆದುಕೊಂಡವರು, ನಮ್ಗೆ ಈ ಪರೀಕ್ಷೆಯಲ್ಲಿ ಅಷ್ಟೊಂದು ಅಂಕ ಪಡೆಯೋದಕ್ಕಾಗಿಲ್ಲ, ಸೆಲೆಕ್ಷನ್ ಆಗಿಲ್ಲ. ಬಟ್ ಇಲ್ಲಿ ಹಣ ಕೊಟ್ಟವರು ಬಹಳಷ್ಟು ಜನ ಹುದ್ದೆಗಳನ್ನ ಪಡ್ಕೊಂಡಿದ್ದಾರೆ ಅಂತ. ನೋಡಿ, ಕೆಎಸ್ ಅಲ್ಲೂ ಮಿನಿಮಮ್ ಏನಿಲ್ಲ ಅಂತಂದ್ರು, ನಮಗೆ ಗೊತ್ತಿರುವಂತೆ ನಾವು ಲೋಕಾಯುಕ್ತ ಕೊಟ್ಟಂತ ದೂರಲ್ಲಾಗಿರ್ಬೋದು, ಕೆಪಿಎಸ್ಸಿಗೆ ಸಲ್ಲಿಸಿದಂತ ಕೆಲವೊಂದು ದಾಖಲೆಗಳಲ್ಲಿ ಮೋರ್ ದೆನ್ 150 ಮೆಂಬರ್ಸ್ ದಾಖಲೆಗಳನ್ನ ಕಲೆ ಹಾಕಿದ್ವಿ. ಅದರಲ್ಲಿ ನಮಗೆ ಖಚಿತವಾಗಿ ಒಂದು 5-6 ಜನ ಅಂತೂ ನೇರವಾಗಿ ಬ್ರೋಕರ್ ಮೂಲಕ ಕೋಟ್ಯಾಂತರ ರೂಪಾಯಿ ಹಣದ ವ್ಯವಹಾರವನ್ನ ಮಾಡಿರುವಂತದ್ದು, ಅದು ಕೂಡ ಕೊಟ್ವಿ. ಅಂಡ್ ಈಗಲೂ ಕೂಡ ನಿರಂತರವಾಗಿ ಕೆಪಿಎಸ್ಸಿ ವಿರುದ್ಧ, ಆ ಅಕ್ರಮಗಳ ವಿರುದ್ಧ ಹೋರಾಟ ಆಗಿರ್ಬೋದು, ಪ್ರತಿಯೊಂದು ನಡೀತಾ ಇದ್ರು ಕೂಡ ನಮ್ಮ ರಾಜ್ಯ ಸರ್ಕಾರ ಅಲ್ಲಿ ಸೆಂಟ್ರಲ್ ಅಲ್ಲಿ ನಡೀತಾ ಇರುವಂತ ನೀಟ್ ವಿಷಯದ ಬಗ್ಗೆ ಗಮನ ಹರಿಸ್ತಾ ಇದೆಯೋ ಹೊರತು, ಅಲ್ಲಿನ ಪ್ರೊಟೆಸ್ಟ್ ಹೋಗಿ ಸಿಎಂ ಅವ್ರು ಕುತ್ಕೊಂಡು ಬೆಂಬಲ ಕೊಡ್ತಾರೆ ಹೊರತು, ನಮ್ಮಲ್ಲಾಗಿರುವಂತ ಲೋಪದೋಷಗಳನ್ನ ಸರಿಪಡಿಸೋದಕ್ಕೆ ಅವ್ರು ಸರಿ ಇಲ್ಲ. ತಪ್ಪು ಎಲ್ಲವೂ ತಪ್ಪು, ಅದು ತಪ್ಪು, ಇದು ತಪ್ಪು, ನಾವು ಅದನ್ನ ಸಮರ್ಥನೆ ಮಾಡ್ಕೊಳ್ತಿಲ್ಲ. ಆದ್ರೆ ನಮ್ಮಲ್ಲೇ ಈ ರೀತಿಯಾದಂತಹ ಒಂದು ಭ್ರಷ್ಟ ವ್ಯವಸ್ಥೆ ಇರುವಂತ ನೇಮಕಾತಿ ಆಯೋಗವನ್ನು ಸರಿಪಡಿಸೋದಕ್ಕೆ ನಿಮ್ ಕೈಲಿ ಆಗ್ತಾ ಇಲ್ಲ ಅಂತಂದ್ರೆ, ನೀವು ಅಲ್ಲಿನ ಹೋರಾಟಕ್ಕೆ ಹೋಗಿ ಬೆಂಬಲ ಕೊಡೋದಕ್ಕೆ ಯಾವ ಒಂದು ನೈತಿಕತೆ ನಿಮಗಿದೆ ಅನ್ನುವಂಥದ್ದು ನಮ್ಮ ರಾಜ್ಯದ ಆಸ್ಪಿರೆಂಟ್ಸ್ ಗಳ ಪ್ರಶ್ನೆ ನಿಮ್ಗೆ. ಅಂಡ್ ಕೆಪಿಎಸ್ಸಿಯ ಇತ್ತೀಚಿನ ಎಲ್ಲಾ ನೇಮಕಾತಿಗಳನ್ನ ಸರಿಯಾಗಿ ತನಿಖೆ ಮಾಡಿದ್ದೆ ಆದ್ರೆ, ಎಲ್ಲಾ ನೇಮಕಾತಿಗಳಲ್ಲೂ ಕೂಡ ಎಷ್ಟು ಜನ ಅಕ್ರಮವಾಗಿ ಆಯ್ಕೆ ಆಗಿದ್ದಾರೆ ಅಂಡ್ ಎಷ್ಟು ಬ್ರೋಕರ್ ಗಳ ಹಣ ಪಡೆದಿದ್ದಾರೆ. ಅಂಡ್ ಪಿಡಿಒ ನಾನ್-ಎಚ್ಕೆ ಪರೀಕ್ಷೆಯಲ್ಲಿ ಬೇರೆ ರಾಜ್ಯಕ್ಕೆ ಕರ್ಕೊಂಡು ಹೋಗಿ ಅಲ್ಲಿನ ಲಾಡ್ಜ್ ಒಂದರಲ್ಲಿ ಪ್ರಶ್ನೆ ಪತ್ರಿಕೆಯನ್ನ ಕೊಟ್ಟು ಅವರಿಗೆ ಪರೀಕ್ಷೆ ತಯಾರಿಯನ್ನ ಮಾಡಿಸ್ಕೊಂಡು ಕರ್ಕೊಂಡ್ಬಂದು ನಮ್ಮ ಸ್ಟೇಟ್ ಅಲ್ಲಿ ಮತ್ತೆ ಹಾಗೆ ನಮ್ಮಲ್ಲಿ ಪರೀಕ್ಷೆ ಬರ್ಸಿರುವಂತದಕ್ಕೆ ಉದಾಹರಣೆ ಸಮೇತ ಎಲ್ಲವನ್ನು ಕೂಡ ವಿವರಿಸಿ ಕೆಪಿಎಸ್ಸಿ ಕಾರ್ಯದರ್ಶಿಯವರೆಗೂ ಕೂಡ ತಿಳಿಸಿದ್ವಿ. ಆದ್ರೂ ಅವರು ಅದಕ್ಕೆ ಯಾವುದೇ ಕ್ರಮ ತೆಗೆದುಕೊಳ್ಳದೆ ಪಿಡಿಒ ನಾನ್-ಎಚ್ಕೆ ಅಂತಿಮ ಆಯ್ಕೆ ಪಟ್ಟಿಯನ್ನ ಪ್ರಕಟ ಮಾಡಿದ್ರು. ನೋಡಿ, ಇದು ಏನ್ ತೋರಿಸುತ್ತೆ ಅಂತಂದ್ರೆ, ನೀವೇನೇ ಎಷ್ಟೇ ಹೊರಗಡೆ ನೀವೆಷ್ಟೇ ಪ್ರೊಟೆಸ್ಟ್ ಮಾಡಿ, ಏನೇ ಅಕ್ರಮ ಆಗಿದೆ ಅಂದ್ರೂ ಕೂಡ ನಾವು ಏನ್ ಮಾಡ್ಬೇಕು ಅದನ್ನ ಮಾಡ್ತೀವಿ ಅನ್ನೋ ರೀತಿ ಕೆಪಿಎಸ್ಸಿ ಒಳಗಡೆ ವ್ಯವಸ್ಥೆ ಇದೆ ಅನ್ನೋ ರೀತಿ ತೋರಿಸುತ್ತೆ. ಅಂಡ್ ಕೆಎಸ್ ವಿಷಯದಲ್ಲೂ ಅಷ್ಟೇ ನೋಡಿ, ಈಗ ಆಲ್ರೆಡಿ ಲಿಸ್ಟ್ ಬಿಡಿಸೋದಕ್ಕೆ ಎಷ್ಟು ಪರದಾಡ್ತಾ ಇದ್ದಾರೆ ಕೋರ್ಟ್ ಅಲ್ಲಿ ಹೋಗಿ ಅನ್ನೋದ್ರ ಬಗ್ಗೆ ನೋಡಿ. ಇನ್ ಕೇಸ್ ಮಧು ಅವರ ಕೇಸ್ ಒಂದಿರ್ಲಿಲ್ಲ ಅಂದಿದ್ರೆ, ಆ ಒಂದು ರಿಸರ್ವೇಶನ್ ಪ್ರಕರಣ ಇರ್ಲಿಲ್ಲ ಅಂದ್ರೆ, ಇವತ್ತು ಈಗಾಗಲೇ ಹಣ ಕೊಟ್ಟವರು ಕೆಎಸ್ ಅಲ್ಲೂ ಕೂಡ ಆರಾಮಾಗಿ ಇಷ್ಟೊತ್ತಿಗೆ ಆರ್ಡರ್ ಕಾಪಿ ತೆಗೆದುಕೊಂಡು ಜಾಯ್ನ್ ಆಗಿರೋರು. ಸೊ ಆ ಒಂದು ಕೇಸಿಂದ ಇವತ್ತು ಅಲ್ಲಿ ಕೆಎಸ್ ನೇಮಕಾತಿ ಏನ್ ಅಕ್ರಮ ಇದೆ, ಸೊ ಅದು ನಿಂತಿದೆ, ಎಲ್ಲವೂ ಕೂಡ ನಿಂತಿದೆ. ಸೊ ಅದಕ್ಕೆ ಹೇಳೋದು ಒಂದು ವಿಷಯ ಅಂತಂದ್ರೆ, ಈ ಬ್ರೋಕರ್ಗಳು ಏನ್ ಈ ಕೆಪಿಎಸ್ಸಿ ಮೆಂಬರ್ಸ್ಗಳು ಅಧ್ಯಕ್ಷರ ಜೊತೆ ಟಚ್ ಇರ್ತಾರೆ, ಅವರೆಲ್ಲರೂ ಕೂಡ ಈ ಅಭ್ಯರ್ಥಿಗಳನ್ನ ಪೂರ್ವ ನಿಯೋಜಿತವಾಗಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಈಗ ಆಲ್ರೆಡಿ ನೋಡಿ, ಲ್ಯಾಂಡ್ ಸರ್ವೆ ಇನ್ ಕೇಸ್ ಏನಾದ್ರು ಕೆಪಿಎಸ್ಸಿ ಕೊಟ್ಟಿದ್ರೆ ಮತ್ತೆ ಅದರಲ್ಲೂ ಕೂಡ ದೊಡ್ಡ ಮಟ್ಟದ ಹಗರಣವನ್ನ ಮಾಡೋದಕ್ಕೆ ಸಿದ್ಧವಾಗಿದ್ರು. ಈಗ ಕೆಎ ಕೂಡ ಕೊಟ್ಟಿದ್ದಾರೆ, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಇದೆ, ಮುಂದೆ FD SD ಇದೆ, ಇನ್ನ ಬಹಳಷ್ಟು ನೇಮಕಾತಿ ಇದೆ. ಇನ್ನೊಂದು ಕೆಎಸ್ ನೋಟಿಫಿಕೇಶನ್ ಕೂಡ ಈಗ ಆಲ್ರೆಡಿ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಅದರಲ್ಲಿ ಇನ್ನು ಎಷ್ಟು ಕೋಟ್ಯಾಂತರ ರೂಪಾಯಿ ಹಣದ ಅಕ್ರಮವನ್ನು ಮಾಡ್ತಾರೋ ಗೊತ್ತಿಲ್ಲ. ಸೊ ಇವೆಲ್ಲ ನಿಲ್ಲಬೇಕು ಅಂತಂದ್ರೆ, ಒಂದು ರಾಜ್ಯದಲ್ಲಿರುವಂತಹ ಪ್ರತಿಯೊಬ್ಬ ಕೆಪಿಎಸ್ಸಿಯ ಪರೀಕ್ಷೆಗಳಿಗೆ ಓದುವಂತ ಆಸ್ಪಿರೆಂಟ್ಸ್ ಬೀದಿಗೆ ಬಂದು ಹೆಂಗೆ ನೀಟ್ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ, ಆ ರೀತಿ ನಮ್ಮ ರಾಜ್ಯದಲ್ಲಿ ಹೋರಾಟ ಮಾಡಿ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆದ್ರೆ ಮಾತ್ರ ಈ ಒಂದು ಕೆಪಿಎಸ್ಸಿಗೆ ಏನಾದ್ರೂ ಒಂದು ಬದಲಾವಣೆ ಮಾಡೋದಕ್ಕಾಗತ್ತೆ. ಇಲ್ಲ ಅಂತಂದ್ರೆ ನಾವು ಒಂದ್ ಸ್ವಲ್ಪ ದಿನ ಹೋರಾಟ ಮಾಡ್ತೀವಿ, ಆಮೇಲೆ ಏನೋ ಮಾಡ್ತೀವಿ, ಮತ್ತೆ ನಾವು ಯಥಾ ಪ್ರಕಾರ ನಮ್ಮ ಪಾಡಿಗೆ ನಾವಿರ್ತೀವಿ ಅಂದ್ರೆ ಈ ಅಕ್ರಮ ಹಗರಣಗಳು ನಿಲ್ಲೋದಿಲ್ಲ. ಯಾಕಂತಂದ್ರೆ ಇತಿಹಾಸದಲ್ಲಿ ನೋಡಿದ್ರೆ ಕೆಪಿಎಸ್ಸಿ ಯಾವತ್ತೂ ಕೂಡ ತನ್ನ ಅಕ್ರಮಗಳನ್ನ ಒಪ್ಪಿಕೊಂಡಂತ, ಮತ್ತ ಅಕ್ರಮಕ್ಕೆ ಎಂತದ್ದೇ ಬಲವಾದ ಸಾಕ್ಷಿ ಇದ್ರೂ ಕೂಡ ಲಿಸ್ಟ್ ಬಿಟ್ಟಂತ, ಅಕ್ರಮವಾಗಿ ಆಯ್ಕೆ ಆದಂತವರಿಗೆ ಅನುಕೂಲ ಮಾಡಿಕೊಟ್ಟ ಉದಾಹರಣೆಗಳು ಬೇಕಾದಷ್ಟಿದೆ. ಈ ಹಿಂದೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಹೇಳಿದ್ರು ಕೂಡ OMR ಶೀಟ್ಗಳನ್ನ ಅಭ್ಯರ್ಥಿಗಳಿಗೆ ಕೊಟ್ಟಿಲ್ಲ. ಸೊ ಇಂಥ ಉದಾಹರಣೆಗಳು ಇರುವಂತ ನಮ್ಮ ರಾಜ್ಯದ ಭ್ರಷ್ಟ ನೇಮಕಾತಿ ವ್ಯವಸ್ಥೆಯನ್ನ ಸುಧಾರಿಸಬೇಕು ಅಂತಂದ್ರೆ, ಒಂದು ಪ್ರಬಲವಾದ ಹೋರಾಟ ಈ ಸಂಸ್ಥೆ ವಿರುದ್ಧ, ಅಲ್ಲಿನ ಅಧ್ಯಕ್ಷರ ವಿರುದ್ಧ, ಏನು ಸದಸ್ಯರ ವಿರುದ್ಧ ಆಗ್ಲೇಬೇಕು. ಇಲ್ಲ ಮೊದಲನೇದಾಗಿ ಅಲ್ಲಿರುವಂತ ಅಷ್ಟೂ ಜನ ಮೆಂಬರ್ಸ್ ಗಳನ್ನ ಪ್ರೆಸಿಡೆಂಟ್ ಅನ್ನೀಗ ಆಲ್ರೆಡಿ ಅಮಾನತು ಮಾಡಿದ್ದಾರೆ, ಮೆಂಬರ್ಸ್ ಗಳನ್ನ ಕೂಡ ರಿಮೂವ್ ಮಾಡಿ ಹೊಸದಾಗಿ ಪ್ರಾಮಾಣಿಕ ಅಧಿಕಾರಿಗಳ ಮೂಲಕ ಮುಂಬರುವ ನೇಮಕಾತಿಗಳನ್ನ ಮಾಡಿಸ್ಬೇಕು. ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಒಂದು ಹುದ್ದೆಗಳನ್ನ ಬಿಡದಂಗ್ ಮಾರಾಟ ಮಾಡ್ಕೊಳ್ತಾರೆ. ಲೆಕ್ಕ ಹಾಕಿ, ಒಂದು ಪಶು ವೈದ್ಯಾಧಿಕಾರಿ ಹುದ್ದೆಯಲ್ಲೇ ಮಿನಿಮಮ್ 400 ನೋಡಿರ್ಬೋದು ನೀವು ಎಷ್ಟು ಹುದ್ದೆಗಳಲ್ಲಿ ಏನಾಗಿದೆ ಅಂತೇಳಿ ಆರೋಪ ಮಾಡ್ತಾ ಇದಾರೆ. ಅಂತದ್ರಲ್ಲಿ ಇನ್ ಕೆಎಸ್ ನಂತ ಬೃಹತ್ ನೇಮಕಾತಿ, ನಮ್ಮ ರಾಜ್ಯದ ಅತ್ಯುನ್ನತ ಹುದ್ದೆಗಳ ನೇಮಕಾತಿಗೆ ನಡೆಸುವಂತಹ ಒಂದು ಪರೀಕ್ಷೆ, ಆ ಪರೀಕ್ಷೆಯಲ್ಲಿ ಎಷ್ಟೆಲ್ಲ ಲೋಪದೋಷ ಆಯ್ತು, ಇವನ್ ಕೋರ್ಟ್ ಹೋಯ್ತು, ಅಷ್ಟೆಲ್ಲ ಆದ್ರೂ ಕೂಡ ಅವರು ಅದನ್ನ ಕ್ಯಾನ್ಸಲ್ ಮಾಡೋದಕ್ಕೆ ರೆಡಿನೇ ಇರ್ಲಿಲ್ಲ, ರಿನೋಟಿಫಿಕೇಶನ್ಗೆ ರೆಡಿನೇ ಇರ್ಲಿಲ್ಲ.
ಈವನ್ ಟುಡೇ ಅವರ ಮನಸ್ಸಲ್ಲಿರುವಂತದ್ದು ರಿಸಲ್ಟ್ ಬಿಡಬೇಕು. ಇನ್ ಕೇಸ್ KS ಅಕ್ರಮ ಒಂದು ಬಯಲಿಗೆ ಬಂದ್ರೆ ಎಷ್ಟು ಜನ ರಾಜಕಾರಣಿಗಳು ರಾಜೀನಾಮೆ ಕೊಡಬೇಕಾಗುತ್ತೆ, ಎಷ್ಟು ಜನ ಅಧಿಕಾರಿಗಳ ಮನೆಗೆ ಹೋಗ್ತಾರೆ ಅನ್ನುವಂಥದ್ದು ಊಹೆಗೂ ನಿಲ್ಕಲ್ಲ ನಿಮ್ಗೆ. ಆ ಲೆವೆಲ್ಗೆ ಒಂದು ದೊಡ್ಡ ಅಕ್ರಮವನ್ನ KS ಅಲ್ಲಿ ಮಾಡಿದ್ದಾರೆ. ಸೊ ಅದು ಕೂಡ ಕೋರ್ಟ್ ಮೂಲಕ ನಿರ್ಣಯ ಆಗತ್ತೆ ಅನ್ನುವಂಥದ್ದನ್ನ ನಾವು ನಂಬಿದೀವಿ. ನೋಡೋಣ. ಧನ್ಯವಾದಗಳು.